ಫಲವಾದ ಮರಣ ಕಲ್ಲಲ್ಲಿ ಇಡುವುದೊಂದು ಕೋಟಿ, ಎಲವರ ಮರಣ ಇಡುವರೊಬ್ಬರು ಕಾಣೆ. ಭಕ್ತಿಯುಳ್ಳವರ ಬೈವರೊಂದು ಕೋಟಿ, ಭಕ್ತಿ ಇಲ್ಲದವರ ಬೈವರೊಬ್ಬರು ಕಾಣೆ. ನಿಮ್ಮ ಶರಣರ ನುಡಿಯನೆಗೆ ಗತಿ ಸೋಪಾನ ಚಂದ್ರಮಲ್ಲಿಕಾರ್ಜುನ. ವೀರವ್ಯಾಮಿನಿ ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ ಅಕ್ಕ ಮಹಾದೇವಿಯವರನ್ನ ಸ್ಮರಿಸುತ್ತಾ ಇಂದು ಸದ್ವಿದ್ಯಾ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾಲೇಜಿನಡಿಗೆ ವಚನಗಳ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನ ಬಹಳ ಚೆನ್ನಾಗಿ ಈಗಾಗಲೇ ವಚನ ಕುಮಾರಸ್ವಾಮಿ ಅವರು ನಡೆಸಿಕೊಟ್ಟಿದ್ದಾರೆ. ಮುಂದುವರಿದ ಭಾಗವನ್ನು ನಾನು ನಡೆಸಿಕೊಡ್ತೇನೆ. ಸದ್ವಿದ್ಯಾ ಕಾಲೇಜಿನ ಪ್ರಾಂಶುಪಾಲರಾದಂತಹ ಕವಿತಾ ಮೇಡಮ್ ಅವರಿಗೆ, ಹಾಗೆ ಇಲ್ಲಿ ನಾವು ಒಂದು ಉಪನ್ಯಾಸವನ್ನು ನೀಡಲು ಅವಕಾಶ ಮಾಡಿಕೊಟ್ಟಂತಹ ಶೋಭಾ ಮೇಡಮ್ ಅವರಿಗೆ, ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಹಾಗೆ ಇಲ್ಲಿಯವರೆಗೆ ಬಹಳ ತಾಳ್ಮೆಯಿಂದ ವಚನಗಳನ್ನ, ವಚನ ನಿರ್ವಚನವನ್ನ ಇವೆಲ್ಲರೂ ಕೇಳುತ್ತಿರುವಂತಹ ಎಲ್ಲ ವಿದ್ಯಾರ್ಥಿ ವೃಂದದವರಿಗೆ ಮತ್ತೊಮ್ಮೆ ಮಕ್ಕಳು ಈಗಾಗಲೇ ನೀವು ಅಲ್ಲಮ್ಮ ಪ್ರಭುದೇವರ ಬಗ್ಗೆ ವಚನ ನಿರ್ವಚನವನ್ನ ಆಲಿಸಿದ್ದೀವಿ, ಗಟ್ಟಿವಾಳೆಯನ್ನವರ ಬಗ್ಗೆ ಆಲಿಸಿದ್ದೀವಿ, ಅಕ್ಕಮಹಾದೇವಿಯವರ ಹೆಸರನ್ನು ನೀವೆಲ್ಲರೂ ಕೇಳಿದ್ದೀವಿ. ಸಾಮಾನ್ಯವಾಗಿ ವಚನ ಸಾಹಿತ್ಯ ಅಂದಾಗ ಪುರುಷರಲ್ಲಿ ನಮಗೆ ಮೊದಲಿಗೆ ಪ್ರಥಮವಾಗಿ ನಮಗೆ ಯಾರ ಹೆಸರು ನೆನಪಿಗೆ ಬರುತ್ತೆ ಅಂದ್ರೆ ಅವರು ನಮ್ಮ ಬಸವಣ್ಣನವರ ಹೆಸರು. ಇನ್ನು ಸ್ತ್ರೀಯರಲ್ಲಿ ಪ್ರಥಮ ಹೆಸರನ್ನು ನಾವು ಯಾರನ್ನ ಸ್ಮರಿಸ್ತೀವಿ ಅಂದಾಗ ಅಕ್ಕ ಮಹಾದೇವಿಯವರನ್ನು ಸ್ಮರಿಸ್ತೀವಿ. ಯಾಕೆ ಅಕ್ಕ ಮಹಾದೇವಿಯವರನ್ನ ಸ್ಮರಿಸ್ತೀವಿ? ಅದಕ್ಕೆ ಹೇಳ್ತಾರೆ, ಕನ್ನಡದ ಮಹಿಳಾ ಸಾಹಿತ್ಯ ಲೋಕವನ್ನ ಬೆಳೆದಿದ ಜಗನ್ಮಾತೆ ಅಕ್ಕ ಮಹಾದೇವಿ ಅಂತ. ಕನ್ನಡ ಸಾಹಿತ್ಯಕ್ಕೆ ವಚನ ಸಾಹಿತ್ಯವು ಕೂಡ ಬಹಳ ಕೊಡುಗೆಯನ್ನು ನೀಡಿದೆ. ಕನ್ನಡ ಸಾಹಿತ್ಯವನ್ನ ವಚನ ಸಾಹಿತ್ಯ ಶ್ರೀಮಂತಗೊಳಿಸಿದೆ. ಅಂತಹ ಒಂದು ಮೌಲ್ಯಾಧಾರಿತ ಸಾಹಿತ್ಯವೇ ಈ ಒಂದು ವಚನ ಸಾಹಿತ್ಯ. ವಚನಗಳು ಕೇವಲ ಕಾಲ್ಪನಿಕ ಕಲ್ಪನೆಗಳಲ್ಲ, ಇದು ಅನುಭವದ ನುಡಿಗಳು. ಎಲ್ಲರಿಗೂ ಗೊತ್ತಿರಬೇಕಲ್ಲ, ನಮ್ಮ ಅನುಭವ ಮಂಟಪವನ್ನ ಏನಂತ ಕರೀತಾರೆ? ಪ್ರಥಮ ಆಧ್ಯಾತ್ಮಿಕ, ಸಾಮಾಜಿಕ, ಸಂಸ್ಕೃತಿ ಅಂತ ಕರೀತಾರೆ. ಇವತ್ತು ನಾವು ಪಾರ್ಲಿಮೆಂಟ್ ಅಂತ ಕರಿತೀವಲ್ಲ, ಡೆಲ್ಲಿಯಲ್ಲಿದೆ ಪಾರ್ಲಿಮೆಂಟ್. ಜಗತ್ತಿನಲ್ಲೇ ಪ್ರಪ್ರಥಮವಾದ ಸಂಸತ್ತು ಯಾವುದಾಗಿದೆ ಅಂದ್ರೆ ಯಾವುದು? ಅನುಭವ ಮಂಟಪ. ಇಟ್ಸ್ ಅನ್ ಸ್ಪಿರಿಚುವಲ್ ಸೆಂಟರ್, ಇಟ್ಸ್ ಅನ್ ಸ್ಪಿರಿಚುವಲ್ ಅಂತ ಹೇಳ್ಬೋದು ನಾವು. ಆಧ್ಯಾತ್ಮಿಕತೆಯ ಒಂದು ಕೇಂದ್ರವಾಗಿತ್ತು. ಸಾಮಾಜಿಕ ಏನೇನು ಸಮಾಜದಲ್ಲಿ ಇರುವಂತಹ ಪಿಡುಗುಗಳನ್ನೆಲ್ಲ ಅದರ ಸುಧಾರಣೆಗಳನ್ನ ಮಾಡುವಂತಹ, ಚರ್ಚೆ ಮಾಡುವಂತಹ ಒಂದು ಸಂಸತ್ತಾಗಿತ್ತು ಅನುಭವ ಮಂಟಪ. ಹೇಳ್ತಾರೆ, 12ನೇ ಶತಮಾನ ಆ ಸುದಿನಗಳನ್ನ ನೆನಪಿಟ್ಟುಕೊಂಡಾಗ ನಮಗೆ ಎದೆಯೊಳಗೆ ಒಂದು ಭಕ್ತಿ ಭಾವವೇ ಒಂದು ಉದ್ಭವವಾಗಿದೆ. ಯಾಕಂದ್ರೆ ಅಲ್ಲಿದ್ದಂತಹ ಪ್ರತಿಯೊಬ್ಬರು ವಚನಕಾರರನ್ನ ಇನ್ನೊಂದು ಹೆಸರಲ್ಲಿ ಕರೀತಿದ್ರು, ಶಿವಶರಣರು. ಪುರುಷರನ್ನ ಶಿವಶರಣರು ಅಂತ ಕರೀತಿದ್ರು, ಸ್ತ್ರೀಯರನ್ನ ಶಿವಶರಣೆಯರು ಅಂತ ಕರೀತಿದ್ರು. ಅಂದ್ರೆ ಆ ಒಂದು ಹೆಸರಿನಲ್ಲಿ ಶಿವ ಅನ್ನೋ ಹೆಸರು ಸೇರಿದ್ರು. ಶಿವಶರಣೆ ಅಂತ ಅಂದಾಗ ಅವರಲ್ಲಿ ಬಹಳ ಭಕ್ತಿ ಭಾವ. ಅವರು ಅನುಭವಿಸಿದಂತಹ ಕಷ್ಟ ಸುಖಗಳನ್ನೆಲ್ಲವನ್ನ ಹಿಡಿದಿಟ್ಟುಕೊಂಡು ಒಂದು ಸಾಹಿತ್ಯ ರೂಪದಲ್ಲಿ ಇವತ್ತು ನಮಗೆ ಕೊಟ್ಟಿದ್ದಾರೆ. ಅದುವೇ ನಮ್ಮ ಈ ಒಂದು ವಚನ ಸಾಹಿತ್ಯ. ಅಕ್ಕ ಮಹಾದೇವಿಯವರ ಬಗ್ಗೆ ಚನ್ನಬಸವಣ್ಣವರು ಬಹಳ ತುಂಬಾ ಚೆನ್ನಾಗಿ ಒಂದು ವಚನವನ್ನ ಹೇಳ್ತಾರೆ. ಅದ್ರಲ್ಲಿ ಹೇಳ್ತಾರೆ, ಆದ್ಯರ 60 ವಚನಕ್ಕೆ ದಂಡಾನಿಕರ 20 ವಚನ, ದಂಡಾನಿಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಂಡನ 5 ವಚನ, ಅಜಗಂಡನ 5 ವಚನಕ್ಕೆ ಕೂಡಲ ಚೆನ್ನ ಸಂಗಮದೇವ ಮಹಾದೇವಿ ಅಕ್ಕಗಳದೊಂದೇ ವಚನ ನಿರ್ವಚನ. ಇಲ್ಲಿ ದಂಡಾನಿಕರು ಅಂದ್ರೆ ಬಸವಣ್ಣನವರು. ಬಸವಣ್ಣನವರ 20 ವಚನನ್ನ ಏನ್ ಮಾಡ್ತಾರೆ? ಪ್ರಭುದೇವರ 10 ವಚನಕ್ಕೆ ಮಾಡ್ತಾರೆ. ಪ್ರಭುದೇವರ 10 ವಚನವನ್ನ ಮುಂದೆ ಅಜಗಂಡನ 5 ವಚನಕ್ಕೆ ಹೋಲಿಸ್ತಾರೆ. ಅಜಗಂಡನ 5 ವಚನವನ್ನ ಮುಂದೆ ಏನಂತ ಹೇಳ್ತಾರೆ? ಕೂಡಲ ಚೆನ್ನ ಸಂಗಮದೇವ ಅಕ್ಕ ಮಹಾದೇವಿಯವರ 1 ವಚನ ನಿರ್ವಚನ ಮಾಡಿದ್ರೆ ಸಾಕು, ಅಂತಹ ಆಧ್ಯಾತ್ಮಿಕತೆ ನಮ್ಮಲ್ಲಿ ಮೂಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ
ಇಷ್ಟೆಲ್ಲ ಮಾಡಿದ್ರು ಕೂಡ 12ನೇ ಶತಮಾನದಲ್ಲಿ ರಚನೆಯಾದಂತಹ ವಚನಗಳ ನಿಜವಾದ ಒಳ ಅರ್ಥವನ್ನ ನಾವು ಈ ದಿನ ನಿರ್ವಚನ ಮಾಡಲು ಅಸಾಧ್ಯ. ಯಾಕಂದ್ರೆ ಹೊರ ನೋಟದಲ್ಲಿ ನಮಗೆ ಒಂದು ಅರ್ಥವನ್ನ ಕೊಡುವುದಾದರೆ ಒಳ ಅರ್ಥ ಅಂದ್ರೆ ನೀವು ಅದರ ಒಳಗಡೆ ನೀವು ನಿಂತರೆ, ಅಂದ್ರೆ ಒಳಗಡೆ ನೀವು ಪ್ರವೇಶ ಮಾಡಿದರೆ ಅದರ ಅರ್ಥವೇ ಬೇರೆ ಆಗುತ್ತೆ. ಅದರ ಒಳ ಅರ್ಥವನ್ನ ನಾವು ತಿಳಿದುಕೊಂಡಾಗ ಮಾತ್ರ ಆ ವಚನದ ನಿಜವಾದ ಅರ್ಥವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಅಕ್ಕ ಮಹಾದೇವಿಯವರ ಬಗ್ಗೆ ಒಂದು ಸುಂದರವಾದಂತಹ ಒಂದು ಕವಿತೆಯ ಮೂಲಕ ನಾನು ಪ್ರಾರಂಭ ಮಾಡ್ತೇನೆ. ಅಕ್ಕನ ಆತ್ಮಯಾನ ಅಂತ. ಉಡುತಡಿಯ ಉದಯ ಕಿರಣದಲ್ಲಿ ಅರಳಿದ ದಿವ್ಯ ಕಮಲ, ನಿರ್ಮಲಾ ಶೆಟ್ಟಿ ಸುಮತಿಯರ ಸುಪುತ್ರಿಯಾಗಿ ಜನಿಸಿದ ಮಹಾದೇವಿ ಅಕ್ಕ. ಉಸಿರಿನ ಪ್ರತಿಯೊಂದು ನಾದದಲ್ಲಿ ಚೆನ್ನ ಮಲ್ಲಿಕಾರ್ಜುನನ ಜಪಿಸಿದ ಸ್ತ್ರೀ ಕುಲದ ಜ್ಯೋತಿ. ಬಾಲ್ಯದ ಮುದ್ದು ಕನಸುಗಳಿಗೂ ಭಕ್ತಿಯ ಬಣ್ಣ ಬಳಿದು ಭೂಮಿಯ ಪ್ರೀತಿಯ ತೊಳೆದು ಪರಮಾತ್ಮನ ಪ್ರೀತಿಯಲ್ಲಿ ಕರಗಿದ ಮಹಾದೇವಿ ಅಕ್ಕ. ರಾಜ ವೈಭವದ ಬಂಗಾರದ ಬಾಗಿಲುಗಳು ಮುಂದೆ ತೆರೆದಾಗ ಅಕ್ಕನ ಕಣ್ಣಿಗೆ ಕಾಣಿದ್ದು ಶಿವನ ಪಾದದ ಬೆಳಕಾಗ. ಮಾಯೆಯ ಮುತ್ತಿನ ಹಾರಗಳೆಲ್ಲ ಮಣ್ಣಿನ ಕಣಗಳಾದವು. ಚೆನ್ನ ಮಲ್ಲಿಕಾರ್ಜುನನ ನೆನೆಯುತ್ತ ವೈರಾಗ್ಯದ ಹಾದಿಗಳಾದವು. ಕೂದಲ ಹೊದಿಕೆಯಲ್ಲಿ ಸತ್ಯದ ಸೂರ್ಯನನ್ನ ಹೊತ್ತು ಕಲ್ಲು ಮುಳ್ಳಿನ ದಾರಿಯಲ್ಲೂ ಕರುಣೆಯ ಹಾಡು ಹಾಡಿದವರು. ಹಳ್ಳಿ ಬೆಟ್ಟ ಕಾಡು ದಾಟಿ ಭಕ್ತಿಯ ಜೋಗಿ ಹರಡಿ ಅಂತರಂಗದ ದೇವನ ಹುಡುಕುತ್ತ ಆತ್ಮಯಾತ್ರೆ ನಡೆಸಿದ ಮಹಾದೇವಿ ಅಕ್ಕ. ಕಲ್ಯಾಣದ ಅನುಭವ ಮಂಟಪದ ಬಾಗಿಲಲ್ಲಿ ನಿಂತಾಗ ವಚನಗಳ ಗಂಗೆಯೊಂದು ಶರಣರ ಹೃದಯದಲ್ಲಿ ಹರಿದಾಗ ಬಸವಣ್ಣ ಅಲ್ಲಮರ ಜ್ಞಾನದ ಸಾಗರದ ನಡುವೆ ಎಲ್ಲರಿಗೂ ಹಕ್ಕರೆಯ ಹಕ್ಕನಾಗಿ ಅಕ್ಕ ಮಹಾದೇವಿ ಎಂದು ಕರೆಸಿಕೊಂಡವರು ಮಹಾದೇವಿ ಅಕ್ಕ. ನನ್ನ ಗಂಡ ಒಬ್ಬನೇ ಚೆನ್ನ ಮಲ್ಲಿಕಾರ್ಜುನನೇ ಎಂಬ ಅಕ್ಕನ ಘೋಷಣೆ ಮೊಳಗಿತು ಜಗದೊಳು. ವಚನದ ಪ್ರತಿಯೊಂದು ಸಾಲು ಆತ್ಮದ ಕನ್ನಡಿಯಾಯಿತು. ಭಕ್ತಿಯ ಪ್ರತಿಯೊಂದು ಹನಿ ಜಗದ ದಾಹ ನೀಗಿಸಿತು. ಕೊನೆಗೆ ಶ್ರೀಶೈಲದ ಶಾಂತಗಿರಿಯ ಮಡಿಲ ಸೇರಿ ಧ್ಯಾನದ ದೀಪವ ಬೆಳಗಿಸಿ ಅನಂತ ಸತ್ಯದ ದಾರಿ ಹಿಡಿದು ಮಲ್ಲಿಕಾರ್ಜುನನ ಕರುಣೆಯ ಸಾಗರದಲ್ಲಿ ಹನಿ ಬೆಳೆದಂತೆ ಅಕ್ಕನ ಆತ್ಮವು ಚೆನ್ನ ಮಲ್ಲಿಕಾರ್ಜುನನ ಜ್ಯೋತಿಯಲ್ಲಿ ಐಕ್ಯವಾಯಿತು. ಇಂದಿಗೂ ಕುಡುತಡಿಯ ಗಾಳಿಯಲ್ಲಿ ಅಕ್ಕನ ವಚನ ಮೊಳಗುತ್ತದೆ. ಅನುಭವ ಮಂಟಪದ ಕಲ್ಲು ಕಲ್ಲಿನಲ್ಲಿ ಅಕ್ಕನ ಹೆಜ್ಜೆ ಗುರುತು ಕಾಣುತ್ತದೆ. ಶ್ರೀಶೈಲದ ನಿಶ್ಶಬ್ದತೆಯಲ್ಲಿ ಅವರ ಧ್ಯಾನ ಗೀತೆ ಕೇಳುತ್ತದೆ. ಅಕ್ಕ ಮಹಾದೇವಿಯ ಭಕ್ತಿ ಕನ್ನಡದ ಹೃದಯದಲ್ಲಿ ಚಿರಕಾಲ ಜೀವಿಸುತ್ತದೆ. ಅಕ್ಕ ಹುಟ್ಟಿದ್ದು ಕರ್ನಾಟಕ ರಾಜ್ಯ ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ತಾಲೂಕಿನ ಕುಡುತಡಿ ಎಂಬ ಗ್ರಾಮದಲ್ಲಿ. ಅಕ್ಕ ಹುಟ್ಟಿದಾಗ ತುಂಬಾ ಸುಂದರವಾಗಿರ್ತಾಳೆ, ಬಹಳ ಚೆನ್ನಾಗಿರ್ತಾಳೆ. ಅಕ್ಕನಿಗೆ ಚಿಕ್ಕಂದಿನಿಂದಲೇ ಚೆನ್ನಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ಸ್ವೀಕರಿಸಿಬಿಟ್ಟಿರ್ತಾಳೆ. ಮುಂದೆ ಏನಾಗುತ್ತೆ ಅಂದ್ರೆ ಅಕ್ಕನ ಒಂದು ಜೀವನದಲ್ಲಿ ಕೌಶಿಕ ಮಹಾರಾಜನ ಒಂದು ಪ್ರವೇಶ ಆಗುತ್ತೆ. ಅವನು ರಾಜ ನಾನು ನಿನ್ನ ಮದುವೆ ಆಗಲೇಬೇಕು ಅಂತ ಹೇಳ್ತಾನೆ. ಆಗ ಅಕ್ಕ 3 ಷರತ್ತುಗಳನ್ನ ಹಾಕ್ತಾಳೆ. 3 ಷರತ್ತುಗಳನ್ನ ಹಾಕಿ ನೀನು ಈ ಷರತ್ತುಗಳನ್ನ ಪಾಲಿಸಿದ್ದೆ ಆದ್ರೆ ನಾನು ನಿನ್ನ ಜೊತೆ ನಾನು ಅರಮನೆಯಲ್ಲಿ ಇರುತ್ತೇನೆ, ಇಲ್ಲವಾದರೆ ನಾನು ಇರುವುದಿಲ್ಲ ಅಂತ ಹೇಳ್ತಾಳೆ. ಮುಂದೆ ಕೌಶಿಕ ಮಹಾರಾಜ ಏನ್ ಮಾಡ್ತಾನೆ, ಆ 3 ಷರತ್ತುಗಳನ್ನ ಅವನು ಪಾಲಿಸುವುದಿಲ್ಲ. ಅದು ಮೊದಲನೇದಾಗಿ ಇಷ್ಟಲಿಂಗ ಪೂಜೆಗೆ ಅಡ್ಡಿಯಾಗಬಾರದು ಅಂತ ಹೇಳ್ತಾರೆ. ಅರಮನೆಗೆ ಬರುವ ಜಂಗಮನನ್ನ ಗೌರವಿಸಬೇಕು ಅಂತ ಹೇಳ್ತಾರೆ. 3ನೇದಾಗಿ ಭವಿಯಾಗಿರುವ ಕೌಶಿಕ ಮಹಾರಾಜ ಇಷ್ಟಲಿಂಗವನ್ನ ಧರಿಸಿ ಶಿವಭಕ್ತನಾಗಿ ಇರ್ತಾನೆ. ಈ 3 ಷರತ್ತುಗಳನ್ನ ಕೌಶಿಕ ಮಹಾರಾಜ ಏನ್ ಮಾಡ್ತಾನೆ, ಮುರಿದಿದ್ದಾನೆ, ಯಾವುದನ್ನು ಪಾಲಿಸುವುದಿಲ್ಲ. ಆಗ ಅಕ್ಕ ಏನ್ ಮಾಡ್ತಾಳೆ, ಅಲ್ಲಿಂದ ಬಿಟ್ಟು ಹೊರಡ್ತಾಳೆ. ಹೊರಡಬೇಕಾದ್ರೆ ದಿಗಂಬರೆಯಾಗಿ ಅಕ್ಕ ಅರಮನೆಯನ್ನ ಬಿಟ್ಟು ಹೊರಗಡೆ ಬರ್ತಾಳೆ. ಅಕ್ಕನಿಗೆ ಪ್ರಕೃತಿಯೇ ಬಂಧು ಬಾಂಧವರಾಗ್ತಾರೆ, ಸ್ನೇಹಿತರಾಗ್ತಾರೆ. ಆ ಪ್ರಕೃತಿಯನ್ನೇ ತನ್ನ ಸ್ನೇಹಿತರಂತ ಭಾವಿಸಿ ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಅಕ್ಕ ಮುಂದಕ್ಕೆ
ಬೀದರ್ನ ಬಸವ ಕಲ್ಯಾಣ. ಬಸವ ಕಲ್ಯಾಣಕ್ಕೆ ಹೋದಾಗ ಅಲ್ಲಿನ ಅನುಭವ ಮಂಟಪಕ್ಕೆ ಹೋಗ್ಬೇಕು ಅಂತ ಅಕ್ಕನಿಗೆ ಆಸೆ ಆಗುತ್ತೆ. ಅಲ್ಲಿ ಮೊದಲಿಗೆ ಅಕ್ಕ ಭೇಟಿಯಾಗುವುದು ಕಿನ್ನರಿ ಬೊಮ್ಮಯ್ಯ ಎನ್ನುವ ಒಬ್ಬ ಶರಣರನ್ನು. ಬಂದವರ ಓಣಿ ಅಂತ ಬಸವ ಕಲ್ಯಾಣದಲ್ಲಿ ಒಂದು ಜಾಗ ಇದೆ. ಆ ಒಂದು ಜಾಗದಲ್ಲಿ ಕಿನ್ನರಿ ಬೊಮ್ಮಯ್ಯನವರು ಏನ್ ಮಾಡ್ತಾರೆ, ಅಕ್ಕನನ್ನ ಭೇಟಿ ಮಾಡ್ತಾರೆ. ಅಕ್ಕನನ್ನ ಸಾಕಷ್ಟು ಪರೀಕ್ಷೆಯನ್ನ ಮಾಡ್ತಾರೆ, ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪ್ರಶ್ನೆಗಳಿಗೆಲ್ಲ ದಿಟ್ಟತನದಿಂದ ಅಕ್ಕ ಏನ್ ಮಾಡ್ತಾರೆ, ಉತ್ತರವನ್ನ ನೀಡ್ತಾರೆ. ಉತ್ತರವನ್ನ ನೀಡಿದಾಗ ಹುಲಿ ನೆಕ್ಕಿ ಬದುಕಿದೇನು ಅಂತ ಹೇಳಿ ಕಿನ್ನರಿ ಬೊಮ್ಮಯ್ಯನವರು ಹೇಳ್ತಾರೆ. ಹುಲಿ ಹತ್ರ ನಾವೇನಾದ್ರೂ ಹೋಗೋದಕ್ಕಾಗತ್ತಾ? ಆಗುತ್ತಾ? ಅದೆಷ್ಟೋ ದೂರ ಇದೆ ಅಂತಾನೆ ನಾವೇನ್ ಮಾಡ್ತೀವಿ, ಎದುರುಕೊಂಡು ಓಡೋಡಿ ಬಂದ್ಬಿಡ್ತೀವಿ ಅಲ್ವಾ? ಆದ್ರೆ ಇಲ್ಲಿ ಅಕ್ಕನನ್ನ ಪ್ರಶ್ನೆ ಮಾಡಿದ್ ಹೇಗಿದೆ ಅಂದ್ರೆ, ಹುಲಿಯನ್ನ ನಾನು ಹತ್ರ ಬಂದು ನಾನು ಮುಟ್ಟಿದಂಗೆ ಹುಲಿಯನ್ನೆಕ್ಕಿ ಬದುಕಿದೇನು ಅಂತ ಕಿನ್ನರಿ ಬೊಮ್ಮಯ್ಯನವರು ಹೇಳ್ತಾರೆ. ಅಲ್ಲಿಂದ ಮುಂದೆ ಅಕ್ಕ ಏನ್ ಮಾಡ್ತಾರೆ, ಅನುಭವ ಮಂಟಪಕ್ಕೆ ಬರ್ತಾಳೆ. ಅನುಭವ ಮಂಟಪದಲ್ಲಿ ಅಕ್ಕನ ಪರೀಕ್ಷೆ ಪ್ರಾರಂಭವಾಗುತ್ತೆ. ಈಗ ನೀವೆಲ್ಲರೂ ಶಾಲೆಗೆ ನೀವು ಪ್ರವೇಶವನ್ನ ಪಡ್ಕೊಳ್ಬೇಕು ಅಂದ್ರೆ ಪ್ರಾಂಶುಪಾಲರ ರೂಮಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾರೆ, ಅಥವಾ ಲಿಖಿತ ಪರೀಕ್ಷೆಗಳಿರುತ್ತೆ, ಈಗೆಲ್ಲ ಇರುತ್ತೆ ಅಲ್ವಾ? ಅದೇ ರೀತಿ ಅಕ್ಕ ಅನುಭವ ಮಂಟಪಕ್ಕೂ ಬರ್ಬೇಕಾದ್ರೆ ಅಕ್ಕನಿಗೂ ಕೂಡ ಒಂದು ಪರೀಕ್ಷೆ ಇರುತ್ತೆ. ಇವತ್ತೆಲ್ಲ ನೀವೇನು ಎಕ್ಸಾಮಿನೇಷನ್ ತಗೊಳ್ತಾ ಇದ್ರು, ರಿಟರ್ನ್ ಎಕ್ಸಾಮಿನೇಷನ್, ಓರಲ್ ಎಕ್ಸಾಮಿನೇಷನ್, ಹಾಗೆ ಅಕ್ಕನಿಗೆ ಅಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ಇರಲಿಲ್ಲ, ಓರಲ್ ಎಕ್ಸಾಮಿನೇಷನ್ ಇತ್ತು. ಅದು ಯಾರು ಎಕ್ಸಾಮಿನೇಷನ್ ಮಾಡೋದು ಅಂದ್ರೆ ಅನುಭವ ಮಂಟಪದ ಪ್ರಪ್ರಥಮ ಅಧ್ಯಕ್ಷರಾದಂತಹ ಅಲ್ಲಮ್ಮ ಪ್ರಭುಗಳು. ಅಲ್ಲಮ್ಮ ಪ್ರಭುಗಳು ಅಕ್ಕನಿಂದ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಸಾಕಷ್ಟು ಪ್ರಶ್ನೆಗಳಿಗೆ ಅಕ್ಕ ದಿಟ್ಟತನದಿಂದ ಉತ್ತರವನ್ನ ನೀಡ್ತಾಳೆ. ಉತ್ತರವನ್ನ ನೀಡಿ ಅನುಭವ ಮಂಟಪದಲ್ಲಿ ಅಕ್ಕ ಏನ್ ಮಾಡ್ತಾಳೆ, ವಚನಗಳನ್ನ ರಚಿಸ್ತಾಳೆ. ವಚನಗಳನ್ನ ರಚಿಸಿ ಏನ್ ಮಾಡ್ತಾಳೆ ಅಕ್ಕ, ಮುಂದೆ ಕನ್ನಡ ಮೊಟ್ಟ ಮೊದಲ ಕವಯಿತ್ರಿ ಹಾಕ್ತಾಳೆ. ಕವಯಿತ್ರಿ ಹಾಕಿ 431 ವಚನಗಳನ್ನ ರಚಿಸ್ತಾರೆ. ಚನ್ನಮಲ್ಲಿಕಾರ್ಜುನ ದೇವ ಎಂಬ ಅಂಕಿತದಲ್ಲಿ ನಾವು ವಚನಗಳನ್ನ ನೋಡಬಹುದು. ಸಾಕಷ್ಟು ವಚನಗಳು ಇವತ್ತು ನಮಗೇನಾಗಿದೆ, ಮಾದರಿಯಾಗಿದೆ. ಸ್ತ್ರೀ ಕುಲಕ್ಕೆ ಮಾದರಿ ಅಂತಾನೆ ನಾವು ಹೇಳ್ಬೋದು. ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭುಗಳು ಅಕ್ಕನನ್ನ ಪರೀಕ್ಷೆ ಮಾಡಿದಾಗ ಸ್ತ್ರೀ ಕುಲದ ಜ್ಯೋತಿ ಅಂತ ಹೊಗಳ್ತಾರೆ. ಸುಮ್ಮನೆ ಆ ರೀತಿ ಹೇಳೋದಿಲ್ಲ. ಆಕೆಯನ್ನ ಪ್ರಶ್ನೆ ಮಾಡಿದಾಗ ಆಕೆಯಲ್ಲಿದ್ದಂತಹ ವಿದ್ವತ್ತನ್ನ ನೋಡಿ, ಜ್ಞಾನವನ್ನ ನೋಡಿ ಸ್ತ್ರೀ ಕುಲದ ಜ್ಯೋತಿ ಅಂತ ಅಲ್ಲಮ್ಮ ಪ್ರಭುದೇವರಿಂದ ಉಳಿಸಿಕೊಂಡವರು ಅಕ್ಕ ಮಹಾದೇವಿ. ಮೊದಲು ಅಕ್ಕನ ಹೆಸರು ಮಹಾದೇವಿ ಆಗಿರುತ್ತೆ. ಆದ್ರೆ ಅಕ್ಕ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದರಿಂದ ಎಲ್ಲರೂ ಅಕ್ಕನನ್ನ ಏನಂತ ಹೇಳ್ತಾರೆ, ನೀನು ಕೇವಲ ಮಹಾದೇವಿ ಅಲ್ಲ, ನೀನು ನಮ್ಮೆಲ್ಲರಿಗೂ ಅಕ್ಕ, ಆದ್ರಿಂದ ಇನ್ನು ಮುಂದೆ ನೀನು ಅಕ್ಕ ಮಹಾದೇವಿ ಎಂದು ಕರೆಸಿಕೊಳ್ತೀಯ ಅಂತ ಹೇಳಿ ಮುಂದೆ ಅಕ್ಕನನ್ನ ಅಕ್ಕ ಮಹಾದೇವಿ ಅಂತ ಕರೀತಾ ಬರ್ತಾರೆ. ಅಕ್ಕನೆಲ್ಲ ನಾವು ವಚನಗಳನ್ನ ನಾವು ಓದ್ತಾ ಬಂದಾಗ ಏನಾಗುತ್ತೆ, ನಮ್ಗೆ ಸಾಕಷ್ಟು ಒಂದು ಸ್ಫೂರ್ತಿ ಬರುತ್ತೆ, ಶಕ್ತಿ ಬರುತ್ತೆ. ಆ ಮೊದಲೇ ನಾನು ಹೇಳಿದೆ, ಎದರದಿರು ಮನವೇ ಬೆದರದಿರು ತನುವೆ ಅಂತ. ಏನೇ ಮನಸ್ಸಿಗೆ ಒಂದು ನಿಶ್ಶಬ್ದ ಆದ್ರೂ ಕೂಡ, ಬೇಜಾರಾದ್ರೂ ಕೂಡ ಅಕ್ಕನ ವಚನಗಳನ್ನ ನಾವು ಅಧ್ಯಯನ ಮಾಡಿದಾಗ ಅಕ್ಕ ನಮಗೆ ಏನಾಗ್ತಾಳೆ, ಸ್ಫೂರ್ತಿಯನ್ನ ಕೊಡ್ತಾಳೆ, ಶಕ್ತಿಯನ್ನ ಕೊಡ್ತಾಳೆ. ಜೀವನವನ್ನ ಮುಂದೆ ಹೇಗೆ ಎದುರಿಸಬೇಕು ಅನ್ನೋದನ್ನ ನಮಗೆ ತಿಳಿಸಿಕೊಡ್ತಾಳೆ ನಮ್ಮ ಅಕ್ಕ ಮಹಾದೇವಿ ಅಕ್ಕ. ಬನ್ನಿ ಅಕ್ಕನ ಈ ಮೊದಲನೆಯ ವಚನವನ್ನ ನಾವು ನಿರ್ವಚನ ಮಾಡೋಣ. ರತ್ನದ ಸಂಗೂಲಿಯಾದಡೆ ತೊಡರಲ್ಲವೇ, ಮುತ್ತಿನ ಬಳೆಯಾದಡೆ ಬಂಧನವಲ್ಲವೇ, ಚಿನ್ನದ ಕತ್ತಿಯಲ್ಲಿ ತಲೆ ಒಯ್ದಡೆ ಸಾಯುತ್ತಿರುವರೆ, ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ ಜನನ ಮನನ ಬಿಡುವುದೇ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಎಂತಹ ಒಳ್ಳೆಯ ವಚನವನ್ನ ನಿಮಗೆ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅಲ್ವಾ? ಈ ವಚನದ ಅರ್ಥ ಏನು? ರಕ್ತದ ಸಂಕೋಲೆ. ಸಂಕೋಲೆ ಅಂದ್ರೆ ಒಂದು ಬಂಧನ. ಆ ಬಂಧನವನ್ನ ಯಾವುದೇ ವಸ್ತುವಿಂದ ನಮ್ಮನ್ನ ಬಂಧನ ಮಾಡೋದು ಕೂಡ ಅದು ಬಂಧನನೇ ಅಲ್ವಾ? ಈಗ ಚಿನ್ನದಿಂದ, ವಜ್ರದಿಂದ, ಯಾವುದೋ ಇದರಿಂದ ನಮಗೆ ಬಂಧನವನ್ನ ಹಾಕ್ತಾರೆ ಅಂದ್ರೆ ಇದು ಬಂಧನ ಅಲ್ಲ ಅನ್ಸುತ್ತೆ ನಮಗೆ. ಇಲ್ಲ, ಯಾವುದರಿಂದ ಹಾಕೋದು ಕೂಡ ಏನಾಗುತ್ತೆ ಅಂದ್ರೆ ನಮಗೆ ಬಂಧನವೇ ಆಗುತ್ತೆ. ಮುತ್ತಿನ ಬಳೆಯಾದರೆ ಬಂಧನವಲ್ಲವೇ, ಮುತ್ತಿನಿಂದ ಮಾಡ್ತೀವಿ ಅಂತ ಹೇಳ್ತಾರೆ. ಇವೆಲ್ಲ ವೈಭೋಗದ ವಸ್ತುಗಳು. ರತ್ನ, ಮುತ್ತು, ಚಿನ್ನ ಇವೆಲ್ಲ ಅಲ್ವಾ? ಇವೆಲ್ಲ ವೈಭೋಗದ ವಸ್ತುಗಳನ್ನ ಬಳಸಿಕೊಂಡು ಅಕ್ಕ ಈ ವಚನವನ್ನ ರಚಿಸ್ತಾ ಇದ್ದಾಳೆ. ಮುತ್ತಿನ ಬಳೆಯಾದರೆ ಬಂಧನವಲ್ಲವೇ ಅಂತ ಕೇಳ್ತಾಳೆ. ಎಂತಹ ಪ್ರಶ್ನೆಯನ್ನ ಕೇಳ್ತಾಳೆ ನೋಡಿ. ಮುತ್ತಿನಿಂದ ಮಾಡಿದ್ರೆ ಅದು ಬಲೆ ಆಗೋದಿಲ್ವಾ ಅಂತ ಹೇಳ್ತಾಳೆ. ಮುಂದೆ ಕೇಳ್ತಾಳೆ, ಚಿನ್ನದ ಕತ್ತಿಯಲ್ಲಿ ತಲೆ ಒಯ್ದಡೆ ಸಾಯದಿರುವರೆ. ಚಿನ್ನದ ಕತ್ತಿಯನ್ನ ಎತ್ಕೊಂಡು ಬಂದು ನಾನು ಇವತ್ತು ನಿನ್ನನ್ನು ಸಾಯಿಸ್ತಿದ್ದೀನಿ ಅಂದ್ರೆ ನೀನು ಸಾವನ್ನ ಹಾಕೋದಿಲ್ವಾ? ನೀವು ಯಾವುದೇ
ಪ್ರೀತಿಯಲ್ಲಿ ಸಿಲುಕಿದರೆ ಜನನ ಮರಣದ ಬಿಡುವುದೇ ಚನ್ನಮಲ್ಲಿಕಾರ್ಜುನ. ಈ ಜನನ ಮರಣ ಅನ್ನೋದು ಒಂದು ಚಕ್ರವಿದ್ದಾಗ ಪ್ರತಿದಿನ ಎಷ್ಟೋ ಜನ ಹೋಗ್ತಾರೆ, ಎಷ್ಟೋ ಜನ ಸಾಯ್ತಾರೆ ಅಲ್ವಾ. ಪ್ರತಿದಿನ ಈಗ ಯಾರಿಗೂ ಕೂಡ ನಾವೇನ್ ಮಾಡಕ್ಕಾಗಲ್ಲ, ಇಟ್ಕೊಳಕ್ಕಾಗಲ್ಲ. ಇವತ್ತು ಯಾರಾದ್ರೂ ಒಂದು ಜನಿಸ್ತಾರೆ ಅಂದ್ರೆ ನಾವು ಅದನ್ನ ಇಲ್ಲ ಜನನ ಹಾಕಬಾರ್ದು ತಡೆಯೋದಕ್ಕಾಗಲ್ಲ, ಅಥವಾ ಇವತ್ತು ಯಾರಾದ್ರೂ ಮರಣ ಆಗ್ತಾರೆ ಅಂದ್ರೆ ಮರಣವನ್ನ ನಾವು ತಡೆಯೋದಕ್ಕಾಗಲ್ಲ. ಯಾವುದು ಕೂಡ ನಮ್ಮ ಕೈಯಲ್ಲಿ ಇಲ್ಲ. ಅದಕ್ಕೆ ಹೇಳ್ತಾರೆ ಈ ಸಂಪತ್ತು, ಆಭರಣ, ಕೀರ್ತಿ, ಲೋಕದ ಮೋಹ ಇವೆಲ್ಲವೂ ಕೂಡ ಆತ್ಮದ ಬಂಧನಗಳೇ ಅಂತ. ಇಲ್ಲಿ ಒಳಗಂತ ನೀವು ಏನ್ ಮಾಡ್ತೀರಾ, ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಎಲ್ಲ ವೈಭೋಗದ ವಸ್ತುಗಳಿಗೆ ನಾವೆಲ್ಲರೂ ಬಂಧಿತರಾಗ್ಬಿಟ್ಟಿದ್ದೀವಿ. ನಮ್ಮ ಜೀವನದ ಉದ್ದೇಶ ಮತ್ತು ವಿದ್ಯಾರ್ಥಿ ದಶೆಯಿಂದ ಏನಾಗುತ್ತೆ, ಒಂದು ಒಳ್ಳೆಯ ಕಾಯಕವನ್ನ ಸಂಪಾದನೆ ಮಾಡಬೇಕು ಅಂತ ಹೇಳುತ್ತೆ. ಕಾಯಕವನ್ನ ಸಂಪಾದನೆ ಮಾಡಿದ ಮೇಲೆ ನಿಮ್ಗೆ ಏನಿಸುತ್ತೆ, ಹಣ ಸಂಪತ್ತುಗಳನ್ನ ಕೂಡಿಟ್ಕೊಳ್ಬೇಕು ಅಂತ ಅನ್ಸುತ್ತೆ ಅಲ್ವಾ. ಹಣ ಸಂಪತ್ತಿನ ಹಿಂದೆ ಹೋಗ್ತೀರಿ. ಇವೆಲ್ಲವೂ ಕೂಡ ಬಂಧನಗಳೇ. ಒಮ್ಮೆ ಏನಾಗುತ್ತೆ, ಕೊನೆಯಲ್ಲಿ ಏನಾಗುತ್ತೆ, ಈ ಬಂಧನದಿಂದ ಯಾವಾಗ ನಾನು ಮುಕ್ತಿಗೊಳ್ತೀನೋ, ಈ ಸಂಪತ್ತು ಹಣ ಎಲ್ಲದರಿಂದ ಮುಕ್ತಿಗೊಂಡು ಯಾವಾಗ ದೇವರ ಪ್ರೀತಿಗೆ ನಾನು ಹೃದಯ ಆಗ್ತೀನೋ ಅಂತ ಅಲ್ಲಿಗೆ ನೀವು ಹೊರಟು ಹೋಗ್ತೀರಿ. ಅಂದ್ರೆ ಇಲ್ಲಿ ಸಾರಾಂಶ ಅಷ್ಟೇ, ಹೊರಗೆ ಎಷ್ಟೇ ಅಮೂಲ್ಯವಾಗಿ ಕಂಡರೂ ಬಂಧನವು ಬಂಧನವೇ. ಲೋಕದ ಮೋಹವನ್ನ ತೊರೆದು ದೇವ ಭಕ್ತಿಯಿಂದ ಮಾತ್ರ ಮುಕ್ತಿ ದೊರೆಯುತ್ತದೆ ಅಂತ ಹೇಳ್ತಾರೆ. ಇನ್ನು ಎರಡನೆಯ ವಚನಕ್ಕೆ ಹೋಗೋಣ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳುದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಬರುವುಂಟೆ ಚನ್ನಮಲ್ಲಿಕಾರ್ಜುನ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ರವಿ ಅಂದ್ರೆ ಯಾರು? ಸೂರ್ಯ. ಸೂರ್ಯ ಹುಟ್ಟಲಿಲ್ಲ ಅಂದ್ರೆ ಇವತ್ತು ಎದ್ದೇಳದೇ ನಾವು ಹೇಗೆ ಬೆಳಗ್ಗೆ ಆಗಿ ನಾವು ಎದ್ದೇಳಲೇ ಬೇಡ ಅಂತ. ಆದ್ರೆ ನಮ್ಮ ದೇಶದಲ್ಲಿ ಅಂತಹ ಸೌಭಾಗ್ಯ ಇಲ್ಲ. ನಮ್ಗೆಲ್ಲರಿಗೂ ನಾವು ಎದ್ದೇಳಲೇಬೇಕು, ನಾವು ಕಾಯಕವನ್ನ ಮಾಡಲೇಬೇಕು. ಕೆಲವೊಂದು ದೇಶ ಮಾತ್ರ ಅಲ್ಲಿ ಏನಿಲ್ಲ, ಸೂರ್ಯನೇ ಹುಟ್ಟೋದಿಲ್ಲ. ಗೊತ್ತಲ್ವಾ ನಿಮ್ಗೆ? ಎಷ್ಟು ವರ್ಷ 6 ತಿಂಗಳು ಹೇಗಿರುತ್ತೆ, ಪೂರ್ತಿ ರಾತ್ರಿಯಾಗೇ ಇರುತ್ತೆ. ಬಟ್ ಹಾಗೆ ನಮ್ಮ ಭಾರತ ಇಲ್ಲ. ನಮ್ಮ ಭಾರತದಲ್ಲಿ ಬೆಳಗ್ಗೆ ಮತ್ತೆ ರಾತ್ರಿ ಎರಡೂ ಕೂಡ ಹಾಗೆ ಆಗುತ್ತೆ. ಅದರಿಂದಾಗಿ ನಾವು ಸೂರ್ಯ ಹುಟ್ಟಿದ ಮೇಲೆ ನಮ್ಮ ಕೆಲಸಗಳನ್ನ ನಾವು ಪ್ರಾರಂಭ ಮಾಡಬಹುದು ಅಲ್ವಾ. ಆದ್ರೆ ನಾವು ನಮ್ಮ ದೇಶದಲ್ಲಿ ನೋಡ್ಬೋದು, ರಾತ್ರಿ ಕೂಡ ಎಷ್ಟೋ ಜನ ಕಾಯಕವನ್ನ ಮಾಡ್ತಿರ್ತಾರೆ. ಆದ್ರೆ ನಾವು ಸಾಕಷ್ಟು ಕಾಯಕವನ್ನ ಮಾಡೋದು ಯಾವ ಸಮಯದಲ್ಲಿ ಅಂದ್ರೆ ಸೂರ್ಯ ಹುಟ್ಟಿದ ಸಮಯದಲ್ಲಿ. ಕರಣಗಳ ಚೇಷ್ಟೆಗೆ ಮನವೇ ಬೀಜ. ಇಲ್ಲಿ ಹಾಗೆ ನಿಮ್ಗೆ ಪಂಚೇಂದ್ರಿಯಗಳ ಬಗ್ಗೆ ಹೇಳಿದ್ರು ಸರ್, ಹೇಳಿದ್ರಲ್ಲ. ಯಾವ ಪಂಚೇಂದ್ರಿಯಗಳು? ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಕೈ ಅಂದ್ರೆ ಚರ್ಮ ಅಲ್ವಾ. ಈ ಪಂಚೇಂದ್ರಿಯಗಳೇ ನಮ್ಮ ಮನಸ್ಸನ್ನ ಹಾಳು ಮಾಡುವಂಥದ್ದು ಅಲ್ವಾ. ಯಾಕಂದ್ರೆ ಇವತ್ತು ಏನೋ ಓದ್ಬೇಕು ಅಂತ ಅನ್ಕೊಂಡಿರ್ತೀವಿ, ಅಷ್ಟೊತ್ತಿಗೆ ಯಾವುದೋ ಒಂದು ಒಳ್ಳೆ ಮೂವಿ ಬರ್ತಾ ಇದೆ ಟಿವಿಲಿ ಅಂದಷ್ಟೇ ನಮ್ಮ ಮನಸ್ಸು ಯಾವ ಕಡೆ ಹೋಗುತ್ತೆ, ನಮ್ಮ ಕಣ್ಣು ಯಾವ ಕಡೆ ಇರುತ್ತೆ, ಟಿವಿ ಕಡೆ ಇರುತ್ತೆ. ಇಲ್ಲ ಇವತ್ತು ನಾಳೆ ಓದ್ಕೊಳ್ಳೋಣ, ಫಸ್ಟ್ ಅದು ಹೋಗಿ ಆ ಒಳ್ಳೆ ಚೆನ್ನಾಗಿದೆ ನೋಡ್ಕೊ ಬಂದ್ಬಿಡೋಣ ಅಂತ. ಅಂದ್ರೆ ನಮ್ಮ ಮನಸ್ಸಿನ ನಾವಿಲ್ಲಿ ನಿಯಂತ್ರಣಗೊಳಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅದಕ್ಕೆ ಹೇಳ್ತಾರೆ ಒಂದು ಇಂಗ್ಲಿಷ್ ಅಲ್ಲಿ, if you try to control your mind, control it, or otherwise I will control you ಅಂತ. ನೀನು ಪ್ರಯತ್ನ ಮಾಡು ನಿನ್ನ ಮನಸ್ಸನ್ನ ನಿಯಂತ್ರಣಗೊಳಿಸಿಕೊಳ್ಳುವುದಕ್ಕೆ, ಆಗದೇ ಇದ್ದರೆ ನಾನು ನಿನ್ನನ್ನು ನಿಯಂತ್ರಿಸುತ್ತೇನೆ ಅಂತ. ಅಂದ್ರೆ ನಿಜ ಅಲ್ವಾ, ಇದು ಸತ್ಯವಾದ ಮಾತಲ್ವಾ. ನಾವೇನಾದ್ರೂ ನಮ್ಮ ಮನಸ್ಸು ಕೇಳದಂಗೆ ಕೇಳಿದ್ರೆ ಏನಾಗುತ್ತೆ, ನಾವು ಮನಸ್ಸಿಗೆ ಅಧೀನವಾಗಿರ್ತೀವಿ. ಇವತ್ತು ಓದ್ಬೇಕು, ನಾಳೆ ಪರೀಕ್ಷೆ ಇದೆ, ಆ ಪರೀಕ್ಷೆಗೆ ಓದ್ದೆ ನಾವು ಏನ್ ಮಾಡ್ತೀವಿ, ಕೂತ್ಕೊಂಡು ಏನೋ ಫಿಲಂ ನೋಡೋದು ಅಥವಾ ರೀಲ್ಸ್ ನೋಡೋದು, ಇನ್ನೇನೋ ಮಾಡೋದು, ಇನ್ನೆಲ್ಲ ಮಾಡಿದ್ರೆ ಏನಾಗುತ್ತೆ, ನಾಳೆ ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳನ್ನ ತೆಗೆದುಕೊಳ್ಳೋದಕ್ಕಾಗಲ್ಲ. ಇಲ್ಲಿ ನಮ್ಮ ಪಂಚೇಂದ್ರಿಯಗಳು ಏನಾಗಬೇಕು, ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂದ್ರೆ ನಮ್ಮನ್ನ ನಾವು ಒಳ್ಳೆಯ ದಾರಿಯಲ್ಲಿ ನಮ್ಮ ಮನಸ್ಸನ್ನ ತೆಗೆದುಕೊಂಡು ಹೋಗ್ಬೇಕು. ಸದ್ವಿಚಾರ ಇರಬೇಕು, ಸಚ್ಚಿಂತನೆ ಇರಬೇಕು. ಆಗ ಮಾತ್ರ ಒಂದು ನಿಯಂತ್ರಣವನ್ನ ಮಾಡ್ಕೊಳಕ್ಕಾಗುತ್ತೆ. ಮತ್ತೆ ಆತ್ಮವಿಶ್ವಾಸ ಇರಬೇಕು, ಗುರಿ ಇರಬೇಕು. ವಿದ್ಯಾರ್ಥಿಯ ದಶೆಯಲ್ಲಿ ಗುರಿ ಇಲ್ಲ ಅಂತಂದ್ರೆ ನಾವು ಏನನ್ನು ಕೂಡ ಸಾಧನೆ ಮಾಡ್ಕೊಳಕ್ಕಾಗಲ್ಲ. ಹೇಳ್ತಾರೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ, ಎನಗುಳ್ಳುದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಬರುವುಂಟೆ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಇಲ್ಲಿ ಸಿಲುಕಿದ ಬಳಿಕ ಅಂತಂದಾಗ ಇಲ್ಲಿ ಸಾಮಾನ್ಯವಾದ ಬಂಧನವಲ್ಲ, ಅದು ದೇವರ ಮೇಲಿನ ಅನನ್ಯ ಪ್ರೀತಿ, ಭಕ್ತಿ ಮತ್ತು ಸಂಪೂರ್ಣ ಸಮರ್ಪಣೆ ಅಂತ ಹೇಳ್ತಾರೆ. ಇಲ್ಲಿ ಅಕ್ಕ ಹೇಳ್ತಾ ಇರೋದು ಒಂದೇ ಒಂದು ಮನಸ್ಸು. ಏನಾದ್ರೂ 2 ಹೃದಯ ಇದೆ, ನಮ್ಗೆ ಇರೋದು ಒಂದೇ ಹೃದಯ. ಮನಸ್ಸು ಎಷ್ಟಿದೆ? ಒಂದೇ ಮನಸ್ಸು. ಕಣ್ಣುಗಳು ಕೇಳಿದ್ರೆ 2 ಇದೆ ಅಂತ ಹೇಳ್ಬೋದು. ಕಿವಿ
ಕವಿತೆಯಲ್ಲಿ ಎನೆಗೆ ಹೋಗುವಂತೆ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ನೋಡಿ ಮಕ್ಕಳೇ, ನಿಮ್ಮ ಯಶಸ್ಸು ಯಾರ ಕೈಯಲ್ಲಿದೆ ಅಂದ್ರೆ ನಿಮ್ಮ ಕೈಯಲ್ಲೇ ಇದೆ ಅಲ್ವಾ. ಆತ್ಮವಿಶ್ವಾಸದಿಂದ ನೀವು ಮುನ್ನಡೆದರೆ, ಒಳ್ಳೆಯ ವಿಚಾರಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಏನಾಗುತ್ತೆ, ನಿಮ್ಮ ಜೀವನ ಸಾರ್ಥಕವಾಗುತ್ತೆ. ಮುಖ್ಯವಾಗಿ ವಿದ್ಯಾರ್ಥಿಯ ದೆಸೆಯಲ್ಲಿ ಏಕಾಗ್ರತೆ ಬಹಳ ಮುಖ್ಯ. ಏಕಾಗ್ರತೆ ಇಲ್ಲದೆ ಹೋದ್ರೆ ಏನಾಗುತ್ತೆ, ಮನಸ್ಸು ಚಂಚಲವಾಗುತ್ತೆ, ಮನಸ್ಸು ಮರ್ಕಟದಂತೆ ಅಂತ ಹೇಳ್ತಾರೆ ಅಲ್ವಾ. ಅಂದ್ರೆ ಮನಸ್ಸು ಯಾವಾಗಲೂ ಚಂಚಲವಾಗಿರುತ್ತೆ. ಆ ಚಂಚಲವಾದ ಮನಸ್ಸನ್ನ ದೃಢವಾಗಿ ಹಿಡಿದಿಟ್ಟುಕೊಳ್ಳೋದು ಯಾರ ಕೈಯಲ್ಲಿದೆ ಅಂದ್ರೆ ನಿಮ್ಮ ಕೈಯಲ್ಲಿದೆ. ಯಾವತ್ತು ನೀವು ಮನಸ್ಸನ್ನ ಆಡ್ಬೇಕೆ ಹೊರತು ಮನಸ್ಸು ನಿಮ್ಮನ್ನ ಆಡಬಾರದು. ಇವತ್ತು ನಾನು ಈಗ ಓದ್ತೀನಿ ಅಂತಂದ್ರೆ ಮನಸ್ಸು ಬೇರೆ ಕಡೆ ಹೋಗು ಅಂತ ಹೇಳಿದ್ರು ಇಲ್ಲ, ನಾನು ಇದನ್ನು ಓದಲೇಬೇಕು ಅನ್ನೋ ನಿಯಂತ್ರಣವನ್ನ ಇಟ್ಕೊಳ್ಬೇಕಾದದ್ದು ನಿಮ್ಮ ಕೈಯಲ್ಲಿದೆ ಅಂತ. ಇನ್ನು ಮನಸ್ಸು ಎಲ್ಲಾ ಕ್ರಿಯೆಗಳ ಮೂಲ ಅಂತ ಹೇಳ್ತಾ, ಆ ಮನಸ್ಸನ್ನ ದೇವರಲ್ಲಿ, ಸತ್ಯದಲ್ಲಿ ಅಥವಾ ಉನ್ನತ ಆದರ್ಶದಲ್ಲಿ ನೆಲೆಗೊಳಿಸಿದಾಗ ಜೀವನದ ಬಂಧನಗಳು ಕೂಡ ನಮಗೆ ದೂರವಾಗುತ್ತದೆ ಎಂಬುದು ಈ ಒಂದು ವಚನದ ಸಂದೇಶವಾಗುತ್ತೆ. ಇನ್ನು ಮುಂದಿನ ವಚನಕ್ಕೆ ಹೋಗೋಣ. ಯಾಕೆ ನಾನು ಒಂದು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಿದ್ದೀನಿ ಅಂದ್ರೆ ನಿಮ್ಮ ಒಂದು ಸಮಯ ಕರೆಕ್ಟಾಗಿ ನಾನು ಈ ಒಂದು ಸೆಷನ್ ಅನ್ನು ಮುಗಿಸ್ಬೇಕಾಗುತ್ತೆ. ಅದರಿಂದಾಗಿ 3ನೇ ವಚನ, ಕಣ್ಣಿಗೆ ಶೃಂಗಾರ ಗುರಿ ಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ ಪುರಾತನರ ಸುಗೀತಂಗಳ ಕೇಳುವುದು, ವಚನಕ್ಕೆ ಶೃಂಗಾರ ಸತ್ಯವಾದ ನುಡಿಯುವುದು, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಳನ್ನ, ಕರ್ಣಕ್ಕೆ ಶೃಂಗಾರ ಸತ್ಪಾತ್ರ ಕೀರುವುದು, ಜೀವಿಸುವ ಜೀವನಕ್ಕೆ ಶೃಂಗಾರ ಗಣನೆಯ ಲಾಭ, ಇವಿಲ್ಲದ ಜೀವಿಯ ಬಾಳುವೆ ಏಕಕ್ಕೆ ಬಾಧೆಯ ಚೆನ್ನಮಲ್ಲಿಕಾರ್ಜುನ. ಶೃಂಗಾರ ಅಂದ್ರೆ ಸುಂದರವಾಗಿ ಕಾಣುವುದು. ಕಣ್ಣಿಗೆ ಒಂದು ಗುಲಾಬಿಯನ್ನು ತೆಗೆದುಕೊಳ್ಳಲು ಎಷ್ಟು ಸುಂದರವಾಗಿದ್ದಾಗ ನಾವು ಅದನ್ನು ಹೋಗಿ ಏನಂತ ಹೊಡಿತೀವಿ, ಎಷ್ಟು ಸುಂದರವಾಗಿದೆ ಅಂತ ಅದನ್ನ ಹೊಡಿತೀವಿ ಅಲ್ವಾ. ಕಣ್ಣಿಗೆ ಶೃಂಗಾರ ಒಳ್ಳೆಯ ನೋಟಗಳನ್ನು ನಾವು ನೋಡಬೇಕಾಗುತ್ತೆ. ಕಣ್ಣಿಗೆ ಶೃಂಗಾರ ಪುರಾತನ ಸುಗೀತಗಳ ಕೇಳುವುದು ಅಂತ. ಒಳ್ಳೆಯ ಹಾಡುಗಳನ್ನ, ಗೀತೆಗಳನ್ನ, ಒಳ್ಳೆಯ ವಿಷಯಗಳನ್ನ ಯಾವುದು ಗ್ರಹಿಸಬೇಕು, ನಮ್ಮ ಕಿವಿ ಗ್ರಹಿಸಬೇಕು. ಇನ್ನು ವಚನಕ್ಕೆ ಶೃಂಗಾರ ಸತ್ಯವಾಗುವುದು. ವಚನ ಅನ್ನೋದೇ ಸತ್ಯದ ನುಡಿಗಳು ಅಲ್ವಾ. ವಚನ ಯಾವುದು ಸುಳ್ಳಿಲ್ಲ. ವಚನ ಪ್ರತಿಯೊಂದು ವಚನವೂ ಕೂಡ ಆ ಮೌಲ್ಯಾಧಾರಿತವಾದಂತಹ ವಾಕ್ಯಗಳನ್ನ, ಮೌಲ್ಯಾಧಾರಿತ ಒಂದು ವ್ಯಾಲ್ಯೂಸ್ ತಿಳಿಸ್ಕೊಡೋದೇ ಈ ವಚನಗಳು. ಅದಕ್ಕೆ ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಳನ್ನ. ಯಾರಾದ್ರೂ ಇವರು ಸಂಭಾಷಣೆಯನ್ನ ಮಾಡ್ತಿದ್ದಾರೆ ಅಂತಂದಾಗ ಅವರು ಒಂದು ಒಳ್ಳೆಯ ವಿಷಯವನ್ನು ಚರ್ಚೆ ಮಾಡ್ತಿದ್ದಾರೆ, ಮತ್ತೊಬ್ಬರಿಗೂ ಕೂಡ ಏನನ್ಸುತ್ತೆ, ಕೇಳಬೇಕು ಅಂತ ಅನ್ಸುತ್ತೆ ಅಲ್ವಾ. ಕೆಟ್ಟ ಸಂಭಾಷಣೆಗಳನ್ನ ಕೇಳಬೇಕು ಅನ್ಸಿಲ್ಲ, ಆಗಲ್ಲ. ಒಳ್ಳೆಯ ಸದ್ಭಕ್ತರ ಸಂಭಾಷಣೆಯನ್ನ ಕೇಳುವುದು ಮನಸ್ಸಿಗೆ ಹಿತವಾಗುತ್ತೆ, ಶೃಂಗಾರವಾಗುತ್ತೆ. ಕರಕ್ಕೆ ಶೃಂಗಾರ ಸತ್ಪಾತ್ರ ಕೀರುವುದು. ಕರಕ್ಕೆ ಅಂತಂದ್ರೆ ಕರ ಅಂದ್ರೆ ಕೈ. ನಮ್ಮ ಕೈಯಿಂದ ಇಂತಹ ಒಳ್ಳೆಯ ಕೆಲಸಗಳನ್ನ ನಾವು ಮಾಡಬಹುದಲ್ವಾ. ಯಾರಾದ್ರೂ ಬಡವರು ಇದ್ರೆ ಅವರಿಗೆ ನಮ್ಮ ಕೈಯಾದ ಸಹಾಯವನ್ನು ಮಾಡಬಹುದು. ಹಾಗೆ ಸರ್ ಹೇಳಿದ್ರು, ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದರೆ ಎಂದನೇಕೆ ಸಲಹೆ ಅಂತ ಅಲ್ಲಮ್ಮ ಪ್ರಭುದೇವರ ವಚನವನ್ನ ಹೇಳಿದ್ರು. ಯಾರು ಮನೆ ಹತ್ರ ಬಂದು ಬಾಯಾರಿಕೆ ಅಂತ ಕೇಳಿದಾಗ ನಿಮ್ಮ ಕೈಯಿಂದ ಒಂದು ಲೋಟ ನೀರನ್ನ, ಮಜ್ಜಿಗೆ ಇಲ್ಲರೂ ಪರವಾಗಿಲ್ಲ, ಜ್ಯೂಸ್ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಒಂದು ಲೋಟ ನೀರನ್ನ ಕೊಟ್ಟಾಗ ನೀವೇನಾಗ್ತೀರ, ಅವ್ರ ಪಾಲಿಗೆ ದೇವರಾಗ್ತೀರಿ ಅಲ್ವಾ. ಹಾಗೆ ಯಾರಾದ್ರೂ ಹೊಟ್ಟೆ ಎಷ್ಟು ಅಂತ ಬರ್ತಾರೆ ಮನೆ ಹತ್ರ, ಆಗ ನಿಮ್ಮ ಮನೆಯಲ್ಲಿ ಇವತ್ತು ಇಲ್ಲ ನಾನು ತಲಾ ಮಾಡಿದ್ದೀನಿ, ನನಗೆ ಮಾತ್ರ ಸೇರಿತ್ತು, ಯಾರಿಗೂ ಕೊಡಲ್ಲ ಅಂತ ಹೇಳಕ್ಕಾಗಲ್ಲ. ಅಂತ ಸಮಯದಲ್ಲಿ ನೀವು ಸ್ವಲ್ಪ ಇಟ್ಟುಕೊಂಡು ಏನ್ ಮಾಡ್ಬೇಕು, ಸ್ವಲ್ಪವನ್ನ ಯಾರು ಹೊಟ್ಟೆ ಹೆಸರಿಂದ ಬಂದಿರ್ತಾರೋ ಮನೆ ಹತ್ರ ಅವರಿಗೆ ಕೊಡಬೇಕು. ನಮ್ಗೆ ಚಿತ್ರದಲ್ಲಿ ಸಾಕಷ್ಟು ಕಥೆಗಳನ್ನ ಮಾರಲ್ ವ್ಯಾಲ್ಯೂಸ್ ಕೂಡ ಹೇಳ್ತಿದ್ರು. ಮಾರಲ್ ಎಜುಕೇಶನ್ ಅಂತಾನೆ ಒಂದು ಸಬ್ಜೆಕ್ಟ್ ಇತ್ತು. ಆ ಸಬ್ಜೆಕ್ಟ್ ಅಲ್ಲಿ ಕಥೆಗಳು ಹೇಳ್ಬೇಕಾದ್ರೆ ನನ್ನ ಶಿಕ್ಷಕಿ
ಮಾತ್ರ ನೋಡಿ ಅಂತ. ಯಾಕಂದ್ರೆ ವಿಜುವಲ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಯಾಕಂದ್ರೆ ಸಾಮಾನ್ಯವಾಗಿ ಎಷ್ಟೊಂದು ಓದಿರ್ತೀವಿ ನೀವು, ಅದೆಲ್ಲ ನೆನಪಲ್ಲಿರಲ್ಲ. ಆದ್ರೆ ಯಾವಾಗಲೂ ಮೂವಿ ನೋಡಿರ್ತೀರಾ, ಮೂವಿ ಕತೆ ಏನಾದ್ರೂ ಒಂದು ಯಾರು ಹೇಳ್ತೀರಾ ಅಂದ್ರೆ ಒಂದೇ ಒಂದು ವರ್ಡ್ ಬಿಟ್ಟಂಗೆ ಆ ಸಂಭಾಷಣೆಯ ಬಿಟ್ಟಲ್ಲಿ ಪೂರ್ತಿಯಾಗಿ ಹೇಳ್ತೀವಿ. ಯಾಕಂದ್ರೆ ವಿಜುವಲೈಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಯಾಕಂದ್ರೆ ಕಣ್ಣು ಬೇಗ ಗ್ರಹಿಸುತ್ತೆ ಅಲ್ವಾ? ನಾವು ಓದುವುದಕ್ಕಿಂತ ಕಣ್ಣಲ್ಲಿ ನೀವು ನೋಡಿದ್ದನ್ನ ಜಾಸ್ತಿ ಸಮಯ ನೀವೇನ್ ಮಾಡ್ಕೋಬಹುದು, ನೆನಪಿನ ಶಕ್ತಿಯಲ್ಲಿ ಇಟ್ಕೊಳ್ಬಹುದು. ಅದಕ್ಕೆ ಕಣ್ಣಿನಲ್ಲಿ ಏನ್ ಮಾಡ್ಬೇಕು, ಒಳ್ಳೆಯದನ್ನ ನೋಡಬೇಕು. ಕಿವಿಯಲ್ಲಿ ಏನ್ ಮಾಡ್ಬೇಕು, ಒಳ್ಳೆಯದನ್ನ ಕೇಳಬೇಕು. ಇವತ್ತು ಸಾಕಷ್ಟು ವಿಚಾರಗಳನ್ನ ನಾನು ಮತ್ತು ಮನೆಯಲ್ಲಿ ಹೇಳಿದ್ದೀನಿ ಅಲ್ವಾ? ಈ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ರೆ ಅದು ಪ್ರಯೋಜನವಾಗುವುದಿಲ್ಲ. ಆಲಿಸುವಿಕೆ ವಿದ್ಯಾರ್ಥಿ ದಶೆಯಲ್ಲಿ ಪ್ರಥಮ ಹಂತ ಅಂತ ನಾನು ಅನುಭವಿಸಿದ್ದೇನೆ. ಯಾಕಂದ್ರೆ ನೀವು ಏನನ್ನ ಆಲಿಸ್ಕೋತೀರೋ ಅದನ್ನ ಸರಿಯಾಗಿ ನಿಮ್ಮ ಬ್ರೈನ್ ನಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಅದು ಸಾಕಷ್ಟು ಸಮಯ ಅದು ನೆನಪಿನಲ್ಲಿರುತ್ತೆ. ಇವತ್ತಿಗೂ ಕೂಡ ನನಗೆ ಯಾರಾದ್ರೂ ಒಂದು ಸೋಷಿಯಲ್ ಅಲ್ಲಿ, ಸಮಾಜದಲ್ಲಿ ಏನಾದ್ರೂ ಒಂದು ವಿಷಯವನ್ನು ಕೇಳಿದ್ರೆ ಈಗಲೂ ಕೂಡ ನಾನು ಹೇಳಬಲ್ಲೆ. ಯಾಕಂದ್ರೆ ಅದು ಆಲಿಸುವಿಕೆ ಏನಾಗಬೇಕು, ಆ ಆಲಿಸುವಿಕೆಯಲ್ಲಿ ನಿಮಗೆ ಜ್ಞಾನವನ್ನ ನೀವು ಪಡ್ಕೊಳ್ತೀರಿ. ಆ ಜ್ಞಾನವನ್ನ ಏನ್ ಮಾಡ್ಕೋಬೇಕು, ಅರ್ಥೈಸ್ಕೊಳ್ಬೇಕು. ಅರ್ಥೈಸ್ಕೊಳ್ಳೋದನ್ನ ನೀವು ನೆನಪಿನ ಶಕ್ತಿಯಲ್ಲಿ ಇಟ್ಕೊಂಡಾಗ ನೀವು ಎಷ್ಟೇ ಕಾರ್ಯಗಳಾಗಲಿ ಅಥವಾ ಅಂದ್ರೆ ಒಂದು ತಿಂಗಳಾಗಲಿ ಅಥವಾ 10 ವರ್ಷ ಆಗಲಿ 20 ವರ್ಷ ಆಗಲಿ ನಿಮ್ಮ ನೆನಪಿನ ಶಕ್ತಿ ಬಹಳ ಚೆನ್ನಾಗಿರುತ್ತೆ. ಅದಕ್ಕೆ ಕಿವಿಗೆ ಒಳ್ಳೆಯದನ್ನ ಮಾತ್ರ ಕೇಳಿಸಿ, ಕೆಟ್ಟದನ್ನ ಕೇಳಿಸ್ಬೇಡಿ. ಕೆಟ್ಟದನ್ನ ನೀವು ಏನ್ ಕೇಳ್ತೀರೋ ಅದನ್ನ ಬೇಗ ನೀವು ಅದನ್ನ ಅನ್ವಯ ಮಾಡ್ಕೊಳ್ತೀರಿ. ಅದರಿಂದ ಕೆಟ್ಟದನ್ನ ಕೇಳುವುದು ಬೇಡ ಅಂತ. ಇನ್ನು ಬಾಯಿ ಸತ್ಯವನ್ನೇ ನುಡಿಯಲಿ ಅಂತ. ಯಾವತ್ತೂ ನಾವೇನಾದ್ರೂ ಸುಳ್ಳು ಹೇಳಕ್ ಹೋದ್ರೆ ಏನಾಗುತ್ತೆ, ಮತ್ತೆ ನಮ್ಮನ್ನು ಯಾರು ನಂಬೋದೇ ಇಲ್ಲ. ಸತ್ಯದ ನುಡಿಗಳು ಕೆಲವೊಂದ್ಸಲಿ ಅನ್ವೇಷಣೆ ಆಗ್ಬಹುದು. ಸತ್ಯ ಅನ್ವೇಷಣೆ ಅಂತ ಹೇಳಲ್ವಾ? ಸತ್ಯದ ನುಡಿಗಳು ಎಷ್ಟೋ ಸಲ ಕಹಿಯಾಗಿರ್ಬಹುದು, ಆದ್ರೆ ಸತ್ಯವನ್ನು ನುಡಿಯುವುದು ಬಹಳ ಮುಖ್ಯವಾಗುತ್ತೆ. ಇನ್ನು ಕೈಗಳಿಗೆ ಆದಷ್ಟು ಒಳ್ಳೆಯ ಸಹಾಯವನ್ನ ಮಾಡ್ತಾ ಸಜ್ಜನ ವ್ಯಕ್ತಿಯಾಗಿ ಎಲ್ಲರೂ ಕೊಡಿ ಅಂತ ಹೇಳ್ತಾ, ಮಕ್ಕಳೇ ಇವತ್ತು ಹಾಗೆ ಸರ್ ಹೇಳಿದ್ರು ನೊಬೆಲ್ ಪ್ರೈಸ್ ಯಾರು ಕೊಡ್ತೀವಿ ಅಂತ. ಇವತ್ತು ನಾನು ಹೇಳ್ತಿದ್ದೀನಿ, ಜ್ಞಾನಪೀಠ ಪ್ರಶಸ್ತಿ ನಮ್ಮ ಒಂದು ಕನ್ನಡ ಸಾಹಿತ್ಯಕ್ಕೆ ಸಾಕಷ್ಟು ಲಭಿಸಿದೆ. ಈ ಒಂದು ಸದ್ವಿದ್ಯಾ ಕಾಲೇಜಿನಲ್ಲಿ ಆ ಜ್ಞಾನಪೀಠ ಪ್ರಶಸ್ತಿಯನ್ನ ನಾನು